ಆಸ್ಟ್ರೇಲಿಯಾದ ಬಾಂಡಿ ಬೀಚ್ನಲ್ಲಿ ಉಗ್ರಗಾಮಿಗಳು ಗುಂಡು ಹಾರಿಸಿ ಸಾಲು ಹೆಣ ಬೀಳಿಸಿದಾಗ ಅವರೊಡನೆ ಹೋರಾಡಿದ ಅಹಮದ್ ಅಲ್ ಅಹಮದ್ರನ್ನ ಆಸ್ಪತ್ರೆಯಲ್ಲಿ ಪ್ರಧಾನಿ ಆಂಟನಿ ಅಲ್ಬನೀಸ್ ಅವರು ಭೇಟಿಯಾದರು. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಅಲ್ಬನೀಸ್ ಅವರು ಗುಂಡು ದಾಳಿಯಲ್ಲಿ ಉಗ್ರರೊಡನೆ ಹೋರಾಡಿ ಸಿಡ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಹಮದ್ ಅಲ್ ಅಹಮದ್ ಅವರನ್ನ ಭೇಟಿಯಾಗಿ ಹೀರೋ ಎಂದು ಕೊಂಡಾಡಿದರು. ಅಹಮದ್ನನ್ನ ಆಸ್ಟ್ರೇಲಿಯಾದ ಹೀರೋ ಎಂದು ಬಣ್ಣಿಸಿ ಆತನನ್ನ ಆಸ್ಪತ್ರೆಯಲ್ಲಿ ಭೇಟಿಯಾದ ಫೋಟೋವನ್ನ ಪ್ರಧಾನಿಯವರು ಎಕ್ಸ್ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಅಹಮದ್ರಂಥ ವೀರರು ಇರುವವರೆಗೆ ಆಸ್ಟ್ರೇಲಿಯಾವನ್ನ ಉಗ್ರಗಾಮಿಗಳು ನಡೆಸುವ ಯಾವುದೇ ದಾಳಿ ಯಶಸ್ವಿಯಾಗುವುದಿಲ್ಲ ಎಂದು ಪ್ರಧಾನಿ ಆಂಟನಿ ಅಲ್ಬನೀಸ್ ಬರೆದಿದ್ದಾರೆ. ಹೋರಾಟದಲ್ಲಿ ಉಗ್ರರ ಗುಂಡೇಟು ಅಹಮದ್ರನ್ನ ತೀವ್ರವಾಗಿ ಬಾಧಿಸಿದೆ. ಅವರು ಬೇಗ ಗುಣಮುಖರಾಗಿ ದೇಶ ರಕ್ಷಣೆಯಲ್ಲಿ ಈಡುಕೊಳ್ಳುವರು ಎಂದು ಅವರು ತಿಳಿಸಿದ್ದಾರೆ. ಸಾಜಿದ್ ಅಕ್ರಮ್ ಎಂಬ ಭಾರತ ಮೂಲದ ಉಗ್ರ ವ್ಯಕ್ತಿ ಸಿಡ್ನಿ ಬಳಿಯ ಬಾಂಡಿ ಬೀಚ್ನಲ್ಲಿ ಗುಂಡಿನ ದಾಳಿ ನಡೆಸಿದ್ದ. 1998ರಿಂದ ಬಹುತೇಕ ಆಸ್ಟ್ರೇಲಿಯಾದಲ್ಲಿ ಓಡಾಡುತ್ತಿದ್ದಾನೆ. ಹೈದರಾಬಾದ್ನ ಕುಟುಂಬದೊಂದಿಗೆ ಸಂಪರ್ಕ ಇಟ್ಟುಕೊಂಡಿಲ್ಲ. ಆಸ್ಟ್ರೇಲಿಯಾ ಇಟಲಿ ಮೂಲದ ವೆನೆರಾ ಗ್ರೌಸು ಎಂಬಾಕೆಯನ್ನ ಮದುವೆಯಾಗಿದ್ದ. ಉಗ್ರ ದಾಳಿಯಿಂದ ಬಾಂಡಿ ಬೀಚ್ನಲ್ಲಿ 15 ಮಂದಿ ಕೊಲ್ಲಲ್ಪಟ್ಟರು ಮತ್ತು ಹಲವರು ಗಾಯಗೊಂಡಿದ್ದಾರೆ. ಭಾರತೀಯ ಪಾಸ್ಪೋರ್ಟ್ನ ಸಾಜಿದ್ ಮತ್ತು ಆತನ ಮಗ ಕಳೆದ ವರ್ಷ ಫಿಲಿಪೀನ್ಸ್ಗೆ ಹೋಗಿ ಉಗ್ರ ತರಬೇತಿ ಪಡೆದಿದ್ದರು ಎನ್ನಲಾಗಿದೆ. ಆಸ್ಟ್ರೇಲಿಯಾ ಪೊಲೀಸರ ಮನವಿಯ ಮೇರೆಗೆ ಹೈದರಾಬಾದ್ ಪೊಲೀಸರು ಟೋಲಿ ಚೌಕ್ನ ಹಸನತ್ ಕಾಲೋನಿಯಲ್ಲಿ ಸಾಜಿದ್ ಕುಟುಂಬದವರ ತನಿಖೆ ನಡೆಸಿದ್ರು. 27 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಮದುವೆಯಾದ ಸಾಜಿದ್ 6 ಬಾರಿ ಮಾತ್ರ ಭಾರತಕ್ಕೆ ಬಂದಿದ್ದ ಮತ್ತು ಕುಟುಂಬದವರನ್ನ ದೂರದಿಂದಲೇ ನೋಡಿ ಹೋಗಿದ್ದ.